ಯಾರಿಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವ ಹಕ್ಕಿಲ್ಲ. ಪ್ರಶ್ನೆ ಕೇಳ್ದವ್ರಿಗೆಲ್ಲ ನಾವು ಲಾಠಿ ಚಾರ್ಜ್ ಮಾಡ್ತೀವಿ. ನಾವು ಟಿಯರ್ ಗ್ಯಾಸ್ ಹಾರಿಸ್ತೀವಿ ಅನ್ನುವಂಥ ಎಕ್ಸಾಂಪಲ್ ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ರಾಹುಲ್ ಗಾಂಧಿರವರು ಒಬ್ಬ ವಿಪಕ್ಷ ನಾಯಕನ ಜೊತೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಈ ತರದ್ ನಡೆದಿರುವಂಥದ್ದು ತೀರಾ ಅವಮಾನಕಾರಿಯಾಗಿರುವಂತಹ ಸಂಗತಿ. ನಾಳೆ ಯಾರ್ಯಾರು ಪ್ರತಿಭಟಿಸ್ತಾರೆ, ಯಾರ್ಯಾರು ಕೇಳ್ತಾರೆ, ಎಲ್ಲರನ್ನು ದೇಶದ್ರೋಹಿ ಪಟ್ಟವನ್ನ ನೀವು ಕಟ್ಬಿಡ್ತಾ ಇದ್ದೀರಾ. ಆದ್ರೆ ಆ ಯಂಗ್ಸ್ಟರ್ಸ್ಗಳ ಬದುಕನ್ನ ಬೀದಿಗೆ ಇಳಿಸುವಂತಹ ಕೆಲಸವನ್ನ ನೀವೇನ್ ಮಾಡಿದೀರಾ, ಇದು ಅಕ್ಷಮ್ಯ ಅಪರಾಧ. ಮೋದಿ ಅವರೇ, ಅಮಿತ್ ಶಾ ಅವರೇ, ಧರ್ಮೇಂದ್ರ ಪ್ರಧಾನ್ ಅವರೇ, ಯಾವುದೇ ಕಾರಣಕ್ಕೂ ಮುಲಾಜಿಲ್ದೆ ರಾಜೀನಾಮೆಯನ್ನ ಕೊಡುವಂತಹ ಕೆಲಸ ಮಾಡಬೇಕು. ಆದ್ರೆ ಆ ಯಂಗ್ಸ್ಟರ್ಸ್ಗಳ ಬದುಕನ್ನ ಬೀದಿಗೆ ಇಳಿಸುವಂತಹ ಕೆಲಸವನ್ನ ನೀವೇನ್ ಮಾಡಿದೀರಾ, ಇದು ಅಕ್ಷಮ್ಯ ಅಪರಾಧ. ಇದರ ಒಂದು ಫಲಾನುಫಲಗಳನ್ನ ನೀವು ಖಂಡಿತವಾಗ್ಲೂ ಉಣ್ತೀರಾ. ಬಿಜೆಪಿ ಏನಿವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟ ಮಾಡ್ತಾ ಇದೆ, ಮೊನ್ನೆ ಜಂತರ್ ಮಂತರ್ನಲ್ಲಿ ಏನ್ ಪ್ರತಿಭಟನೆ ನಡೀತು, ಅದರಲ್ಲಿ ವಿದ್ಯಾರ್ಥಿಗಳನ್ನ, ಹೋರಾಟಗಾರರನ್ನ ಬಿಜೆಪಿ ನಡೆಸ್ಕೊಂಡ ರೀತಿ ನೋಡಿದ್ರೆ ನಿಜವಾಗ್ಲೂ ಅಸಹ್ಯ ಅಂತ ಅನ್ಸುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮಗೆ ರೈಟ್ ಟು ಸ್ಪೀಚ್ ಇದೆ, ರೈಟ್ ಟು ಪ್ರೊಟೆಸ್ಟ್ ಇದೆ. ಆದ್ರೆ ಇವೆಲ್ಲವನ್ನ ಗಾಳಿಗೆ ತೂರಿರುವಂತಹ ಬಿಜೆಪಿ ಸರ್ಕಾರ ಎಲ್ಲರೂ ಕೂಡ ನಾವು ಹೇಳ್ದ ಹಾಗೆ ಕೇಳಬೇಕು, ನಾವು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲಿ ಯಾರಿಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವ ಹಕ್ಕಿಲ್ಲ. ಪ್ರಶ್ನೆ ಕೇಳ್ದವ್ರಿಗೆಲ್ಲ ನಾವು ಲಾಠಿ ಚಾರ್ಜ್ ಮಾಡ್ತೀವಿ, ನಾವು ಟಿಯರ್ ಗ್ಯಾಸ್ ಹಾರಿಸ್ತೀವಿ ಅನ್ನುವಂಥ ಎಕ್ಸಾಂಪಲ್ ನ ಮತ್ತೆ ಪ್ರೂವ್ ಮಾಡಿದ್ದಾರೆ. NRCCA ಸಂದರ್ಭದಲ್ಲಿ ಡೆಲ್ಲಿಲಿ ಏನ್ ಮಾಡಿದ್ರು, ರೈತರ ಪ್ರೊಟೆಸ್ಟ್ ಸಂದರ್ಭದಲ್ಲಿ ನಮ್ಮ ರೈತರ ಜೊತೆಗೆ ಏನ್ ಮಾಡಿದ್ರು, ಮೊಳೆ ಜಡ್ದು ಏನ್ ಮಾಡಿದ್ರು, ಇವೆಲ್ಲವನ್ನ ಕಣ್ಣಾರೆ ಕಂಡಿದ್ದ ನಮಗೆ ಈಗ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ ಕಣ್ಣೆದ್ರ ಕಾಣಿಸ್ತಾ ಇದೆ. ನೆನಪಿರ್ಬೇಕು ಬಿಜೆಪಿ ಅವ್ರಿಗೆ, ಮೋದಿ ಅವರೇ, ಅಮಿತ್ ಶಾ ಅವರೇ, ಧರ್ಮೇಂದ್ರ ಪ್ರಧಾನ್ ಅವರೇ, ನೀವು ನಿಮ್ಮ ಕುರ್ಚಿನ ಎಷ್ಟು ಹಿಡ್ಕೊಂಡು ಕೂತ್ಕೊಬಿಟ್ಟಿರೋದಿದ್ದೀರಾ ಅಂತಂದ್ರೆ 21 ಜೀವಗಳು ಹೊರಟೋದ್ರೂ ನನಗೆ ಯೋಚನೆ ಇಲ್ಲ, ನನಗೆ ಚಿಂತೆ ಇಲ್ಲ, ನಂಗೆ ಚೇರ್ ಮಾತ್ರ ಬೇಕು, ನನಗೆ ನನ್ನ ಕುರ್ಚಿ ಮಾತ್ರ ಬೇಕು, ನನ್ನ ಅಧಿಕಾರ ಮಾತ್ರ ಬೇಕು ಅನ್ನುವಂಥ ಮನುಷ್ಯತ್ವ ಇಲ್ಲದೆ ಇರೋ ತರಹದ ಬಿಹೇವಿಯರ್ಗಳು ನಿಮ್ದು. ನಾಚಿಕೆ ಅಂತ ಅನ್ಸುತ್ತೆ. ನಿಮ್ಮನ್ನ ಯಾರು ಹೊಗಳಿ ಅಟ್ಟಕ್ಕೇರಿಸಿದ್ರಲ್ಲ ಜೆನ್ಸಿ ಕಿಡ್ಸು, ನೀವು ಪುಲ್ವಾಮಾ ಅಟ್ಯಾಕ್ ಆದಾಗ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನಿಮ್ ಪರವಾಗಿ ನಿಂತವರು ಯಾರೋ ವಯಸ್ಸಾದವ್ರಲ್ಲ, ಇದೇ ಜೆನ್ಸಿ ಮಕ್ಕಳು, ಇದೇ ಯಂಗ್ಸ್ಟರ್ಸ್ಗಳು. ಆದ್ರೆ ಆ ಯಂಗ್ಸ್ಟರ್ಸ್ಗಳ ಬದುಕನ್ನ ಬೀದಿಗೆ ಇಳಿಸುವಂತಹ ಕೆಲಸವನ್ನ ನೀವೇನ್ ಮಾಡಿದೀರಾ, ಇದು ಅಕ್ಷಮ್ಯ ಅಪರಾಧ. ಇದರ ಒಂದು ಫಲಾನುಫಲಗಳನ್ನ ನೀವು ಖಂಡಿತವಾಗ್ಲೂ ಉಣ್ತೀರಾ. ಖಂಡಿತವಾಗ್ಲೂ ಅದರ ಫಲ ನಿಮಗ್ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇದ್ದೆ ನಾನು, ಯಾರವರೆಲ್ಲ, ಯಾರುಗಳವರು, ಪೊಲೀಸ್ನವ್ರು ಒಂದ್ ಕಡೆ, ಡಿಫೆನ್ಸ್ ಅವ್ರು ಒಂದ್ ಕಡೆ, ಇನ್ನೊಂದ್ ಕಡೆ ಗೂಂಡಾಗಳು ಟಾನ್ ಜೀನ್ಸ್ ಹಾಕೊಂಡು, ಕಲರ್ ಟೀ ಶರ್ಟ್ಸ್ ಹಾಕೊಂಡು, ಇಷ್ಟುದ ಗಡ್ಡ ಹೇರ್ಸ್ ಎಲ್ಲ ಬಿಟ್ಕೊಂಡು ಇರುವಂಥವ್ರ ಕೈಯಲ್ಲಿ ನೀವು ಲಾಠಿಗಳನ್ನ ಕೊಟ್ಟು ಬಾರಿಸಿದ್ದೀರಾ, ರಕ್ತ ಬರೋ ಹಾಗೆ ಹೊಡೆದಿದ್ದೀರಾ. ರಾಹುಲ್ ಗಾಂಧಿರವರು ಒಬ್ಬ ವಿಪಕ್ಷ ನಾಯಕನ ಜೊತೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಈ ತರದ್ ನಡೆದಿರುವಂಥದ್ದು ತೀರಾ ಅವಮಾನಕಾರಿಯಾಗಿರುವಂತಹ ಸಂಗತಿ. ರಾಹುಲ್ ಗಾಂಧಿ ಅವರನ್ನ ಎಳೆದಾಡಿದೀರಾ, ರಕ್ತ ಬರೋ ಹೊಡೆದಿದ್ದೀರಾ. ಅಂದ್ರೆ ವಿಪಕ್ಷವೂ ಕೂಡ ನಿಮ್ಮನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಪ್ರತಿಭಟಿಸುವ ಹಕ್ಕು ಯಾರಿಗೂ ಇಲ್ಲ. ನಾಳೆ ಯಾರ್ಯಾರು ಪ್ರತಿಭಟಿಸ್ತಾರೆ, ಯಾರ್ಯಾರು ಕೇಳ್ತಾರೆ, ಎಲ್ಲರನ್ನು ದೇಶದ್ರೋಹಿ ಪಟ್ಟವನ್ನ ನೀವು ಕಟ್ಬಿಡ್ತಾ ಇದ್ದೀರಾ. ಈ ನೀತಿ ಸರಿಯಾದದ್ದಲ್ಲ. ನೀಟ್ನಲ್ಲಿ 21 ವಿದ್ಯಾರ್ಥಿಗಳು ಏನು ನೀವು ಮಾಡಿರುವಂತಹ ಸ್ಕ್ಯಾಮ್ ಇಂದ ಆತ್ಮಹತ್ಯೆಗೊಳಗಾಗಿದ್ದಾರೆ. ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಯಾವುದೇ ಕಾರಣಕ್ಕೂ ಮುಲಾಜಿಲ್ದೆ ರಾಜೀನಾಮೆಯನ್ನ ಕೊಡುವಂತಹ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ದು ನಾಚಿಕೆಗೇಡ್ ಸರ್ಕಾರ, ನಮ್ದು ಗೂಂಡಾ ಸರ್ಕಾರ ಅಂತ ಮೋದಿ ತಮ್ಮ 56 ಇಂಚ್ ಎದೆ ಇಟ್ಕೊಂಡು ಮನ್ ಕಿ ಬಾತ್ ಅಂತ ಬರ್ತಾರಲ್ಲ, ಮನ್ ಕಿ ಬಾತ್ ನಲ್ಲಿ ಒಪ್ಕೊಳ್ಬೇಕು. ಕಾಂಗ್ರೆಸ್ ಯಾವತ್ತೂ ಕೂಡ ಪ್ರತಿಭಟನಾಕಾರರನ್ನ ದಮನ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ನ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥವ್ರು, ಡೆಮೋಕ್ರೆಟಿಕ್ ಸಿಸ್ಟಮ್ ನ ಮೇಲೆ ನಂಬಿಕೆ ಇಟ್ಕೊಂಡವ್ರು. ನಾವು ಪ್ರತಿಭಟನೆಗಳು, ಇವಾಗ ಮೊನ್ನೆ ಬಿಡದಿನಲ್ಲಿ ಪ್ರತಿಭಟನೆ ನಡೀತು, ನಾವೇನ್ ಲಾಠಿ ಚಾರ್ಜ್ ಮಾಡಿಸಿದ್ವಾ, ಇವ್ರಗಳ ತರ ರಸ್ತೆ ಮೇಲೆ ಅವ್ರು ಬರಬಾರ್ದು ಅಂತ ಹೇಳಿ ಮೊಳೆ ಹೊಡ್ಸದ್ವಾ, ಬ್ಯಾರಿಕೇಡ್ ಹಾಕಿದ್ವಾ? ಇಲ್ಲ. ಪ್ರತಿಭಟನೆ ಮಾಡಬೇಕು, ಪ್ರತಿಭಟಿಸಿದಾಗ್ಲೇ
ಒಂದು ಸರ್ಕಾರ ತನ್ನ ಸರಿಯಾದ ದಾರಿಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅಲ್ಲ. ಇವತ್ತಿನ ನೆನ್ನೆಯ ಬೆಳವಣಿಗೆಗಳು ನೋಡಿದ್ರೆ ನೇಪಾಳ ಶ್ರೀಲಂಕಾಕ್ಕಿಂತನೂ ಕೆಟ್ಟ ಪರಿಸ್ಥಿತಿಗೆ ಇವತ್ತು ಬಿಜೆಪಿ ಸರ್ಕಾರ ಭಾರತವನ್ನ ತೆಗೆದುಕೊಂಡು ಹೋಗ್ತಿದೆ ಅನ್ನುವಂಥದ್ದು ಪ್ರೂವ್ ಆಗ್ತಿದೆ. ಕಾಂಗ್ರೆಸ್ ಏನ್ರಿ ಹೆಲ್ಪ್ ಆಗುತ್ತೆ? ಇದನ್ನ ಹೆಲ್ಪ್ ತಗೊಳ್ಳುವಂತಹ ರಾಜಕೀಯದ ಆಟನ ಇದು. ಮಕ್ಕಳ ಜೀವನ ಇವತ್ತು ಬಲಿ ತಗೊಂಡು ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡಿ ಯಾವ ಹೆಲ್ಪ್ ತಗೊಳ್ಬೇಕು? ನ್ಯಾಯ ಸಿಕ್ಕಿದ್ರೆ ಸಾಕು. ಅನ್ಯಾಯ ಆಗ್ತಾ ಇದೆ ಅಂದಾಗ ಪ್ರಶ್ನೆ ಮಾಡುವಂಥದ್ದು ಕರ್ತವ್ಯ. ಅವ್ರ ರಾಜಕೀಯ ನಾಯಕರುಗಳಾಗಿ, ವಿರೋಧ ಪಕ್ಷದವರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವದ ಪರ ಇರೋರಾಗಿ, ಈ ದೇಶದ ಜನರ ಭವಿಷ್ಯದ ಬಗ್ಗೆ ಕಾಳಜಿ ಇರೋರಾಗಿ ಅವ್ರು ಪ್ರತಿಭಟಿಸ್ತಾ ಇದ್ದಾರೆ. ಅದ್ರಲ್ಲೇನ್ ತಪ್ಪಿದೆ? ಪ್ರತಿಭಟನೆ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ದಾರೆ? ಫ್ರೀಡಂ ಪಾರ್ಕ್ ಅಲ್ಲಿ ಇನ್ನು ಪ್ರತಿಭಟನೆ ನಡೀತಾ ಇದೆ. ನಾವ್ ಯಾವ ಪ್ರತಿಭಟನೆಯ ಹಕ್ಕುಗಳನ್ನ ಕೂಡ ಕಾಂಗ್ರೆಸ್ ದಮನ ಮಾಡೋದಕ್ಕೆ ಮುಂದಾಗಿಲ್ಲ, ಮುಂದಾಗೋದೂ ಇಲ್ಲ.